ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥಾಪನೆಗೊಂಡು 50 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ರಿಂಗ್ ರಸ್ತೆಯ KCT ಎಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭ ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಕಲಬುರಗಿ, ಜಿಲ್ಲಾಡಳಿತ ಯಾದಗಿರಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಲಬುರಗಿ ಹಾಗೂ ಯಾದಗಿರಿಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥಾಪನೆಗೊಂಡು 50 ವರ್ಷಗಳಾದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ 18ನೇ ಅಕ್ಟೋಬರ್ 2025 ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ರಿಂಗ್ ರಸ್ತೆಯ KCT ಎಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತರಾಗಿ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಾನ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಸಂಸದರು ರಾಜ್ಯಸಭೆ ಕಲಬುರಗಿ ಉಪಸ್ಥಿತರಿದ್ದರು. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ, ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ R ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ್, ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಛಲವಾದಿ ಬಿ ನಾರಾಯಣ ಸ್ವಾಮಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನ ಪರಿಷತ್ತು ಸನ್ಮಾನ್ಯ ಶ್ರೀ PM ನರೇಂದ್ರ ಸ್ವಾಮಿ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಕನೀಸ್ ಫಾತಿಮಾ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಬೆಂಗಳೂರು ಹಾಗೂ ಶಾಸಕರು ವಿಧಾನಸಭೆ ಕಲಬುರಗಿ ಉತ್ತರ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ BR ಪಾಟೀಲ್, ಮಾನ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಹಾಗೂ ಶಾಸಕರು ವಿಧಾನಸಭೆ ಆಳಂದ್, ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಧರಮ್ ಸಿಂಗ್, ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು ವಿಧಾನಸಭೆ ಜೇವರ್ಗಿ, ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚನ್ಸೂರ್, ಮಾನ್ಯ ಅಧ್ಯಕ್ಷರು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು, ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ, ಮಾನ್ಯ ಸಂಸದರು ಲೋಕಸಭೆ ಕಲಬುರಗಿ, ಸನ್ಮಾನ್ಯ ಶ್ರೀ G ಕುಮಾರ್ ನಾಯಕ್, ಮಾನ್ಯ ಸಂಸದರು ಲೋಕಸಭೆ ರಾಯಚೂರು, ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ, ಮಾನ್ಯ ಸಂಸದರು ಲೋಕಸಭೆ ಬೀದರ್, ಸನ್ಮಾನ್ಯ ಶ್ರೀ MY ಪಾಟೀಲ್, ಮಾನ್ಯ ಶಾಸಕರು ವಿಧಾನಸಭೆ ಅಫಜಲ್ಪುರ್, ಸನ್ಮಾನ್ಯ ಶ್ರೀ ಬಸವರಾಜ್ ಬಿ ಮತ್ತಿಮಡು, ಮಾನ್ಯ ಶಾಸಕರು ವಿಧಾನಸಭೆ ಕಲಬುರಗಿ ಗ್ರಾಮೀಣ, ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಯು ಜಾಧವ್, ಮಾನ್ಯ ಶಾಸಕರು ವಿಧಾನಸಭೆ ಚಿಂಚೋಳಿ, ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ್, ಮಾನ್ಯ ಶಾಸಕರು ವಿಧಾನಸಭೆ ಕಲಬುರಗಿ ದಕ್ಷಿಣ ಹಾಗೂ ಮಾನ್ಯ ಶ್ರೀ ಚನ್ನರೆಡ್ಡಿ ಪಾಟೀಲ್ ತುನ್ನೂರ್, ಮಾನ್ಯ ಶಾಸಕರು ವಿಧಾನಸಭೆ ಯಾದಗಿರಿ, ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರ್, ಮಾನ್ಯ ಶಾಸಕರು ವಿಧಾನಸಭೆ ಗುರುಮಿಟ್ಕಲ್, ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ ನಾಯಕ್, ಮಾನ್ಯ ಶಾಸಕರು ವಿಧಾನಸಭೆ ಸುರಪುರ್, ಸನ್ಮಾನ್ಯ ಶ್ರೀ ಸುನಿಲ್ ವಲ್ಯಾಪುರೆ, ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಶಾಸಕಾಂಗ ಸಭೆಯ ಸದಸ್ಯರಿಂದ ಚುನಾಯಿತರಾದವರು, ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ, ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರ, ಸನ್ಮಾನ್ಯ ಶ್ರೀ ಡಾಕ್ಟರ್ BG ಪಾಟೀಲ್, ಮಾನ್ಯ ಶಾಸಕರು ಕಲಬುರಗಿ ಯಾದಗಿರಿ ಸ್ಥಳೀಯ ಸಂಸ್ಥೆಗಳು, ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್, ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಈಶಾನ್ಯ ಪದವೀಧರ ಕ್ಷೇತ್ರ, ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್, ಮಾನ್ಯ ಶಾಸಕರು ವಿಧಾನ ಪರಿಷತ್ತು, ಸನ್ಮಾನ್ಯ ಶ್ರೀ ಡಾಕ್ಟರ್ ತಳವಾರ್ ಸಾಬಣ್ಣ, ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಈಶಾನ್ಯ ಪದವೀಧರ ಕ್ಷೇತ್ರ ಹಾಗೂ ಸನ್ಮಾನ್ಯ ಡಾಕ್ಟರ್ ಜಗದೇವ್ ಗುತ್ತೇದಾರ್, ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಮತ್ತು ಶ್ರೀ ಶರಣ್ ಕುಮಾರ್ ಮೋದಿ, ಮಾನ್ಯ ಸದಸ್ಯರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಆಗಮಿಸಿದ್ದರು. ಗೌರವಾನ್ವಿತ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರು, ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಮರ್ತೂರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕುರಿ ಮತ್ತು ಉಣ್ಣಿ ಅಭಿವೃದ್ಧಿ ನಿಗಮ ಬೆಂಗಳೂರು, ಸನ್ಮಾನ್ಯ ಡಾಕ್ಟರ್ ಅಬ್ದುಲ್ ರಶೀದ್, ಮಾನ್ಯ ಅಧ್ಯಕ್ಷರು ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕಲಬುರಗಿ, ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪಾಟೀಲ್, ಮಾನ್ಯ ಅಧ್ಯಕ್ಷರು KKRTC ಕಲಬುರಗಿ, ಸನ್ಮಾನ್ಯ ಶ್ರೀ ಪ್ರವೀಣ್ ಪಾಟೀಲ್ ಹರವಾಳ್, ಮಾನ್ಯ ಅಧ್ಯಕ್ಷರು ಜೆಸ್ಕಾಂ ಕಲಬುರಗಿ, ಸನ್ಮಾನ್ಯ ಶ್ರೀ ಸೈಯದ್ ಮಹಮೂದ್ ಚಿಸ್ತಿ ಸಾಹೇಬ್, ಮಾನ್ಯ ಅಧ್ಯಕ್ಷರು ತೊಗರಿಮಂಡಿ
ಮಂಡಳಿ ಕಲಬುರಗಿ, ಸನ್ಮಾನ್ಯ ಶ್ರೀ ಬಾಬು ಹುನ್ನಾ ನಾಯಕ್ ಮಾನ್ಯ ಅಧ್ಯಕ್ಷರು ಕಾಡಾ ಕಲಬುರಗಿ, ಸನ್ಮಾನ್ಯ ಶ್ರೀ ಮಜರ್ ಆಲಂ ಖಾನ್ ಮಾನ್ಯ ಅಧ್ಯಕ್ಷರು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರ, ಸನ್ಮಾನ್ಯ ಶ್ರೀ ಬಾಬುರಾವ್ ಕಡ್ಲೂರ್ ಮಾನ್ಯ ಅಧ್ಯಕ್ಷರು ಯಾದಗಿರಿ ನಗರ ಅಭಿವೃದ್ಧಿ ಪ್ರಾಧಿಕಾರ, ಶ್ರೀಮತಿ ವರ್ಷಾ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಲತಾ ಅನುಪೂರ್ ಮಾನ್ಯ ಅಧ್ಯಕ್ಷರು ಯಾದಗಿರಿ ನಗರಸಭೆ ಆಗಮಿಸಿದ್ದರು. ಅತಿಥಿಗಳಾಗಿ ಶ್ರೀಮತಿ ಝೈರಾ ನಸೀಂ ಭಾರತೀಯ ಆಡಳಿತ ಸೇವೆ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ವಿಭಾಗ ಕಲಬುರಗಿ, ಶಾಂತನು ಸಿನ್ಹಾ ಭಾರತೀಯ ಪೊಲೀಸ್ ಸೇವೆ ಪೊಲೀಸ್ ಉಪ ಮಹಾನಿರ್ದೇಶಕರು ಈಶಾನ್ಯ ವಲಯ ಕಲಬುರಗಿ, ಡಾಕ್ಟರ್ ಜಿ ಸುಶೀಲಾ ಭಾರತೀಯ ಆಡಳಿತ ಸೇವೆ ವ್ಯವಸ್ಥಾಪಕ ನಿರ್ದೇಶಕರು ಕೆಕೆಆರ್ಟಿಸಿ ಕಲಬುರಗಿ, ಕೃಷ್ಣ ಬಾಜಪೇಯಿ ಭಾರತೀಯ ಆಡಳಿತ ಸೇವೆ ವ್ಯವಸ್ಥಾಪಕ ನಿರ್ದೇಶಕರು ಜೆಸ್ಕಾಂ ಕಲಬುರಗಿ, ನಳಿನ್ ಅತುಲ್ ಭಾರತೀಯ ಆಡಳಿತ ಸೇವೆ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ಪಾಂಡವೆ ರಾಹುಲ್ ತುಕಾರಾಂ ಭಾರತೀಯ ಆಡಳಿತ ಸೇವೆ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ಎಸ್ಎಸ್ ಭಾರತೀಯ ಆಡಳಿತ ಸೇವೆ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬಿ ಫೌಜಾ ತರನುಂ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ, ಭೋಯರ್ ಹರ್ಷಲ್ ನಾರಾಯಣ್ ರಾವ್ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ, ಡಾಕ್ಟರ್ ಶರಣಪ್ಪ ಎಸ್ಡಿ ಭಾರತೀಯ ಪೊಲೀಸ್ ಸೇವೆ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಲವೀಶ್ ಒರಡಿಯಾ ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಯಾದಗಿರಿ, ಅಡ್ಡೂರು ಶ್ರೀನಿವಾಸಲು ಭಾರತೀಯ ಪೊಲೀಸ್ ಸೇವೆ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಭವರ್ ಸಿಂಗ್ ಮೀನಾ ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ, ಪೃಥ್ವಿಕ್ ಶಂಕರ್ ಭಾರತೀಯ ಪೊಲೀಸ್ ಸೇವೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಯಾದಗಿರಿ, ಅವಿನಾಶ್ ಶಿಂದೆ ಭಾರತೀಯ ಆಡಳಿತ ಸೇವೆ ಆಯುಕ್ತರು ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬಿಎಸ್ ಮುರಳೀಧರ್ ಹಿರಿಯ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಲಯ ಕಚೇರಿ ಕಲಬುರಗಿ, ಸಣ್ಣ ವೆಂಕಟೇಶ್ ಸಾನಬಾಳ್ ಪರಿಸರ ಅಧಿಕಾರಿಗಳು ಪ್ರಭಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕಲಬುರಗಿ ಹಾಗೂ ಡಾಕ್ಟರ್ ಆದಂ ಪಟೇಲ್ ಪರಿಸರ ಅಧಿಕಾರಿಗಳು ಪ್ರಭಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಯಾದಗಿರಿ ಇವರು ಆಗಮಿಸಿದ್ದರು. ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಮಂಡಳಿ ವತಿಯಿಂದ ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಾಗ ನಮ್ಮಲ್ಲಿ ಚರ್ಚೆಗೆ ಬಂದಂಥ ವಿಚಾರ ಈ ಮಂಡಳಿಯ ಸ್ಥಾಪನೆ ಮತ್ತು ಕೇಂದ್ರದ ಜಲ ಹಾಗೂ ವಾಯು ನಿಯಂತ್ರಣ ಕಾಯ್ದೆ ಇವುಗಳಿಗೆ ಜವಾಬ್ದಾರಿಯಾಗಿ ತೀರ್ಮಾನವನ್ನು ಕೈಗೊಂಡಂಥ ಸಂದರ್ಭ ಮತ್ತು ಅದರ ರೂವಾರಿಗಳನ್ನು ನಾವು ಜವಾಬ್ದಾರಿಯುತವಾಗಿ ಈ ನಾಡಿನ ಜನತೆಗೆ ಅರಿವು ಉಂಟು ಮಾಡ್ತಕ್ಕಂಥ ಜೊತೆಯಲ್ಲಿ ಆ ಕಾಯ್ದೆಯ ಮೂಲೋದ್ದೇಶ ಮತ್ತು ಅದರ ಜೊತೆಯಲ್ಲಿ ಭವಿಷ್ಯತ್ತಿಗೆ ನಮ್ಮ ಜನರಿಗೆ ಈ ಕಾಯ್ದೆಯಿಂದ ಯಾವ ರೀತಿಯ ಭವಿಷ್ಯತ್ತನ್ನ ರೂಪಿಸಲಿಕ್ಕೆ ಸಾಧ್ಯ ಉಂಟು ಮತ್ತು ಅವರ ರಕ್ಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋಂಥ ವಿಚಾರವನ್ನ ಪ್ರಚಾರ ಮಾಡೋದು ಸೂಕ್ತ ಅನ್ನೋಂಥ ತೀರ್ಮಾನಕ್ಕೋಸ್ಕರ ನಮ್ಮ ಮಂಡಳಿ ಕೈಗೊಂಡಂಥ ಕ್ರಮ. ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದದ್ದು 1974ರಲ್ಲಿ. ಇದಕ್ಕೆ ಕಾರಣ 1972ರಲ್ಲಿ ವಿಶ್ವಸಂಸ್ಥೆಯಿಂದ ನಡೆಸಲ್ಪಟ್ಟಂತ ಸ್ಟಾಕ್ಹೋಮ್ನಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಸಮ್ಮೇಳನ, ಅದು ಪರಿಸರದ ವಿಚಾರವಾಗಿ. ಆ ಒಂದು ಸಮ್ಮೇಳನದಲ್ಲಿ ನಮ್ಮ ಧೀಮಂತ ನಾಯಕಿ ದುರ್ಗೆ ಅಂತ ಖ್ಯಾತಿಯಾಗಿದ್ದಂತ ದೂರದೃಷ್ಟಿಯ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತನ್ನ ದೂರದೃಷ್ಟಿತ್ವವನ್ನು ತನ್ನ ಮಾತುಗಳಲ್ಲಿ ಇಡೀ ಪ್ರಪಂಚಕ್ಕೆ ತಿಳಿಸೋರ ಜೊತೆಗೆ ನನ್ನ ದೇಶಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಜವಾಬ್ದಾರಿಯನ್ನ ಕಾಯ್ದೆ ರೂಪದಲ್ಲಿ ಕೊಟ್ಟು ಇವತ್ತು ನಮ್ಮ ಮಂಡಳಿ ಸ್ಥಾಪನೆಗೆ ಕಾರಣೀಭೂತರು. ಇಡೀ ಜಗತ್ತಿನ ಎದುರುಗಡೆ, ಇಡೀ ಮನುಕುಲದ ಎದುರುಗಡೆ ಏನಾದ್ರೂ ಒಂದು ದೊಡ್ಡ ಸವಾಲಿದೆ ಅಂದ್ರೆ ಅದು ಇವತ್ತು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ಪ್ರಕೃತಿ ವಿಕೋಪ ಆಗ್ತಾ ಇದೆ, ಇದೆಲ್ಲ ನೀವು ನೋಡ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ನೋಡ್ತೀರಿ, ಪಠ್ಯಕ್ರಮದಲ್ಲಿದೆ. ಇವತ್ತು ಇಡೀ 2-3 ವರ್ಷದಿಂದಲೂ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷ ಗುಡ್ಡ ಕುಸಿತ ಆಗಿತ್ತು ಶಿರೂರಲ್ಲಿ, ಸುಮಾರು ಜನ ಮೃತಪಟ್ಟಿದ್ರು. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ವಯನಾಡದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರ ಜೊತೆಯಲ್ಲಿ ಬರ ಬರ್ತದೆ, ಪ್ರವಾಹ ಬರ್ತದೆ, ಆಲಿಕಲ್ ಮಳೆ ಬರ್ತದೆ, ಫ್ಲಾಶ್ ಫ್ಲಡ್ ಬರ್ತದೆ, ಮೆಗಾ ಸ್ಫೋಟ ಆಗ್ತದೆ. ಇವೆಲ್ಲ ಏನೇನು ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಯಾಕೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಆಲೋಚನೆ ಮಾಡ್ಬೇಕಲ್ಲ. ನಾವೆಲ್ಲ
ಇವತ್ತು ಇದ್ರ ಬಗ್ಗೆ ಗಂಭೀರತೆಯಿಂದ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಬರೀ ನಾವು ನಮ್ಮದೇ ನೋಡ್ಕೊಂಡ್ರೆ ಸಾಲದು. ನಾವು ಮುಂದಿನ ಭವಿಷ್ಯ, ಮುಂದಿನ ಪ್ರಜೆಗಳು, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಮುಂದಿನ ಪೀಳಿಗೆ ಬಗ್ಗೆ ನಾವೆಲ್ಲ ಬಹಳ ಗಂಭೀರತೆಯಿಂದ ಆಲೋಚನೆ ಮಾಡಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇವತ್ತು ನೋಡಿ, ನಮ್ಮ ಪ್ರಕೃತಿ, ಪರಿಸರ, ನೈಸರ್ಗಿಕ ಸಂಪತ್ತು ಏನಿದೆ, ಆ ಸಂಪತ್ತು ಅದನ್ನು ನಾವು ದುರುಪಯೋಗ ಪಡೆದುಕೊಂಡ್ರೆ ಇವತ್ತೇನಾಗ್ತದೆ, ಇವೆಲ್ಲ ಅನಾಹುತಗಳಾಗ್ತವೆ. 1974 में जब इस बोर्ड का क़याम अमल में आया तो माहौलियाती आलूदगी का तस्वुर शायद सिर्फ चंद बाखबर अफराद तक महदूद था, लेकिन आज 50 साल के इस तवील सफ़र के बाद माहौलियाती तहफ़्फ़ुज़ एक ऐसा नारा बन चुका है जिससे हर फर्द वाकिफ़ है, आम शहरी से लेकर सनतकारों, किसानों और तलबा तक। इस इनकलाबी बेदारी का बुनियादी सहरा कर्नाटक स्टेट पॉल्यूशन कंट्रोल बोर्ड के सर जाता है। हम इसे महज एक सरकारी इदारा नहीं बल्कि समाजी जिम्मेदारी और माहौलियाती बेदारी की एक रोशन अलामत के तौर पर देखते हैं। ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಆಯುಕ್ತರಾದ ಬಿ ವೆಂಕಟಸಿಂಗ್ ಅವರ ಅಕ್ಟೋಬರ್ ತಿಂಗಳ ಪ್ರವಾಸದ ಕುರಿತು ಕಲಬುರಗಿ ಪೀಠದ ಶಾಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಿ ವೆಂಕಟ್ ಸಿಂಗ್ ಮಾನ್ಯ ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಪೀಠ ಇವರ ಅಕ್ಟೋಬರ್ 2025 ಮಾಹೆಯ ಪ್ರವಾಸದ ಕಾರ್ಯಕ್ರಮಗಳಲ್ಲಿ ದಿನಾಂಕ 19 ಅಕ್ಟೋಬರ್ 2025 ಬೆಂಗಳೂರಿನಿಂದ ಬೆಳಿಗ್ಗೆ 11 ಗಂಟೆಗೆ ಹೊರಟು ರಾತ್ರಿ 8 ಗಂಟೆಗೆ ಮಂತ್ರಾಲಯಕ್ಕೆ ತಲುಪಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಾಸ್ತವ್ಯ ಹೂಡುವರು. ದಿನಾಂಕ 20 ಅಕ್ಟೋಬರ್ 2025 ಬೆಳಿಗ್ಗೆ 10 ಗಂಟೆಗೆ ಮಂತ್ರಾಲಯದಿಂದ ಹೊರಟು ಮಧ್ಯಾಹ್ನ 2 ಗಂಟೆಗೆ ರಾಯಚೂರಿಗೆ ತಲುಪುವರು. ಅಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ದರ್ಶನ ನಂತರ ರಾಯಚೂರಿಗೆ ಪ್ರಯಾಣ ಹಾಗೂ ವಾಸ್ತವ್ಯ ಹೂಡುವರು. ದಿನಾಂಕ 21 ಅಕ್ಟೋಬರ್ 2025 ಬೆಳಿಗ್ಗೆ 7 ಗಂಟೆಗೆ ರಾಯಚೂರಿನಿಂದ ಹೊರಟು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರಕ್ಕೆ ತಲುಪುವರು. ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವರು. ಸಂಜೆ 5:30 ಗಂಟೆಗೆ ಕಲಬುರಗಿಯಿಂದ ಹೊರಟು ರಾತ್ರಿ 8:30ಕ್ಕೆ ರಾಯಚೂರಿಗೆ ತಲುಪುವರು. ರಾಯಚೂರಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ವಾಸ್ತವ್ಯ ಹೂಡುವರು. ದಿನಾಂಕ 22 ಅಕ್ಟೋಬರ್ 2025 ದೀಪಾವಳಿ ಬಲಿಪಾಡ್ಯಮಿ ಸಾರ್ವತ್ರಿಕ ರಜೆಯ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ವಾಸ್ತವ್ಯ ಹೂಡುವರು. ದಿನಾಂಕ 23 ಅಕ್ಟೋಬರ್ 2025 ಬೆಳಿಗ್ಗೆ 10 ಗಂಟೆಗೆ ರಾಯಚೂರಿನಿಂದ ಹೊರಟು ರಾತ್ರಿ 8 ಗಂಟೆಗೆ ಬೆಂಗಳೂರಿಗೆ ತಲುಪುವರು. ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ದಿನಾಂಕ 24 ಅಕ್ಟೋಬರ್ 2025 31 ಅಕ್ಟೋಬರ್ 2025 ಕರ್ನಾಟಕ ಮಾಹಿತಿ ಆಯೋಗದ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ರಾಜ್ಯ ಮಾಹಿತಿ ಆಯುಕ್ತರುಗಳು ನಡೆಸುವ ಪ್ರಕರಣಗಳ ವಿಚಾರಣೆಯಲ್ಲಿ ಭಾಗವಹಿಸುವರು ಎಂದು ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಪೀಠದ ಶಾಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶಹಾಪುರ ತಾಲೂಕಾ ಕಸಾಪದ ಮೂಲಕ ಇಂದು ನಡೆದ ಕಾವ್ಯಕಮ್ಮಟ ಕಾರ್ಯಕ್ರಮವನ್ನು ನಾಡಿನ ಹಿರಿಯ ಲೇಖಕರು ಹಾಗೂ ಖ್ಯಾತ ಕವಿಗಳಾದ ಡಾಕ್ಟರ್ ಮುಡ್ನಾಕುಡು ಚಿನ್ನಸ್ವಾಮಿ ಅವರು ಉದ್ಘಾಟಿಸಿದರು. ಇಂದು ಶಹಾಪುರ ತಾಲೂಕಿನ ಕಸಾಪದ ಮೂಲಕ ನಡೆದ ಕಾವ್ಯ ಕಮ್ಮಟದಲ್ಲಿ ನಾಡಿನ ಹಿರಿಯ ಲೇಖಕ ಖ್ಯಾತ ಕವಿ ಡಾಕ್ಟರ್ ಮುಡ್ನಾಕುಡು ಚಿನ್ನಸ್ವಾಮಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಕಾವ್ಯ ಕರ್ಮಕ್ಕೆ ಧರ್ಮ ಬೇಕಿಲ್ಲ, ಪ್ರೀತಿ ಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಅವರು ಕಾವ್ಯ ಪ್ರೀತಿಯ ಲೇಖಕ ಸಿದ್ದರಾಮ್ ಹೊನ್ಕಲ್ ಅವರ ಹೊಸ ಕೃತಿಗಳಾದ ಅವಲೋಕನ ವಿಮರ್ಶೆ, ಹೊನ್ನ ಹೃದಯದ ಹಾಡು ಕಾವ್ಯ, ಹೊನ್ನ ಸಿರಿಯ ಹೊನ್ನುಡಿಗಳು, ನುಡಿಗಳ ಸಂಕಲನ, ಇದು ಪ್ರೇಮ ಮಹಲ್ ಗಜಲ್ ಸಂಕಲನ ಹಾಗೂ ಗಜಲ್ ಧಾರೆ, ಸಂಪಾದನಾ ಗಜಲ್ ಸಂಕಲನ ಹೀಗೆ 5 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದರು. ಈ 5 ಕೃತಿಗಳು ಹೊನ್ಕಲ್ ಅವರ ವೈವಿಧ್ಯಮಯ ಸಾಹಿತ್ಯ ಸೇವೆಯ ಪ್ರತಿರೂಪಕಗಳಾಗಿವೆ. ಇಂತಹ ನಾಡಿನ ಬಹುಮುಖ್ಯ ಲೇಖಕರಾದ ಹೊನ್ಕಲ್ ಅವರ ಈ ಕೃತಿಗಳ ಲೋಕಾರ್ಪಣೆ ಮಾಡುವ ಸಂತಸ ನನ್ನದಾಗಿದೆ ಎಂದರು. ಈ ವೇದಿಕೆಯಲ್ಲಿ ಕಸಾಪ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಹೊಸಮನಿ, ಲೇಖಕ ಕವಿ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್, ಡಿಡಿಯು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ದೇವೇಂದ್ರಪ್ಪ ಮೇಟಿಯವರು, ವೈಚಾರಿಕ ಲೇಖಕರಾದ ವಿಶ್ವರಾಧ್ಯ ಸತ್ಯಂಪೇಟೆಯವರು, ಕೇಂದ್ರೀಯ ವಿಶ್ವವಿದ್ಯಾಲಯದ ಡಿಟಿ ರಾಜಣ್ಣ, ಲೇಖಕಿ ಅನುಸೂಯ ಕಾಂಬಳೆ ಹಾಗೂ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಘವೇಂದ್ರ ಹಾರನ್ಗೇರ, ಸುರೇಶ್ ಅರುಣಿಯವರು, ವಲಯ ಕಸಾಪ ಅಧ್ಯಕ್ಷರಾದ ಶರಣಬಸು ಬಿರಾದಾರ್ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ
ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.